ಶ್ರೀ ಸಿದ್ಧಾರ್ಥ PU ಕಾಲೇಜ್ ಸರಸ್ವತಿಪುರಂ ತುಮಕೂರು 2021-22ನೇ ಸಾಲಿನ ಪ್ರಥಮ PUCಯಿಂದ ದ್ವಿತೀಯ PUCಗೆ ಪ್ರಮೋಟ್ ಆಗಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಏನು ಕರ್ನಾಟಕ ಸರ್ಕಾರ, ಕರ್ನಾಟಕ ಗೌರ್ಮೆಂಟ್ ತೆಗೆದುಕೊಂಡಂತಹ ಒಂದು ಡಿಸಿಷನ್ಸಿಂದ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿರ್ತಕ್ಕಂಥದ್ದು ನಮಗೆ ಒಂಥರ ಖುಷಿಯ ವಿಚಾರನೇ. ಅದೇ ರೀತಿಯಾಗಿ ಈ ಪ್ರಥಮ PUCಯಲ್ಲಿ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಈ ಒಂದು ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಕೆಲವೊಂದು ವಿಚಾರಗಳನ್ನು ಅಂತಂತಂದರೆ ಈ ಒಂದು ಸಿಲಬಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಈ ಒಂದು ಪಾಯಿಂಟ್ 10.4 ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಅಂದರೆ UNO, ಯುನೈಟೆಡ್ ನೇಷನ್ ಆರ್ಗನೈಜೇಷನ್, ವಿಶ್ವಸಂಸ್ಥೆ, ಈ ಟಾಪಿಕನ್ನು ನಾವು ಉಳಿಸ್ಕೊಂಡಿದ್ದೆ. ಇದು ದ್ವಿತೀಯ PUCಗೂ ಸಹ ರಿಲೇಟೆಡ್ ಆಗಿರ್ತಕ್ಕಂಥ ವಿಚಾರ. ಅದೇ ರೀತಿಯಾಗಿ ಈ ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥ ವಿಚಾರ. ಇದರಲ್ಲಿ ನಾನು ಈ ಒಂದು ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಮಾತ್ರ ನಿಮಗೆ ಪ್ರಸ್ತುತಪಡಿಸ್ತೀನಿ. ಈ ಇಂಟ್ರೊಡಕ್ಷನ್ UNO ಅಂದರೆ ಏನು, UNO ಏನಕ್ಕೆ ಸ್ಥಾಪನೆ ಆಯಿತು, UNO ಇಂದ ಇಡೀ ವಿಶ್ವಕ್ಕೆ ಎಲ್ಲ ರಾಷ್ಟ್ರಗಳಿಗಿರ್ತಕ್ಕಂಥ ಅನುಕೂಲಗಳೇನು, ಅದೇ ರೀತಿಗೆ UNO ಅತ್ಯುತ್ತಮವಾದಂಥ ಯಾವ ರೀತಿ ಕೆಲಸಗಳನ್ನು ಮಾಡಿದೆ, ಇದ್ರ ಬಗ್ಗೆ ನಾನು ಈ ಕ್ಲಾಸಲ್ಲಿ ಹಿಸ್ಟ್ರಿ ಲೆಕ್ಚರರ್ ಆದಂಥ ಗವಿನರಸಯ್ಯ GC ಅವರು ಇದರ ಬಗ್ಗೆ ನಿಮಗೆ ಪ್ರಸ್ತುತವನ್ನು ಪಡಿಸ್ತಾರೆ. ಅಲ್ಲಿ ಈ UNO, ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ವಾಸ್ ಬಾರ್ನ್ ಔಟ್ ಆಫ್ ದ League of Nations. Thought the League of Nations failed. It gave the idea of a world body to the minds of world statesmen of prevent a third world war and to maintain international peace and security. This was burning of a world statesman. ಹಂಗಂತಂದರೆ ಕನ್ನಡ ಅರ್ಥ ಏನು? ವಿಶ್ವಸಂಸ್ಥೆ. ಇಲ್ಲಿ ರಾಷ್ಟ್ರಗಳ ಸಂಘದ ಚಿತಾಭಸ್ಮದಿಂದ ವಿಶ್ವಸಂಸ್ಥೆ ಹುಟ್ಟಿಕೊಂಡಿತು. ರಾಷ್ಟ್ರಗಳ ಸಂಘವು ಯಶಸ್ಸು ಕಾಣದಿದ್ದರೂ ಇದು ಜಗತ್ತಿನ ರಾಜನೀತಿ ತಜ್ಞರಿಗೆ 3ನೇ ಜಾಗತಿಕ ಯುದ್ಧ ತಡೆಯಲು ಸಂಘಟನೆಯೊಂದರ ಪ್ರಚಾರವನ್ನು ನೀಡಿತು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಜಗತ್ತಿನ ರಾಜನೀತಿ ತಜ್ಞರ ಬಹಳ ಪ್ರಮುಖವಾದಂಥ ಆಶಯವಾಯಿತು. ಈ ವಿಶ್ವಸಂಸ್ಥೆ ಪ್ರಮುಖವಾಗಿ ಸ್ಥಾಪನೆ ಆಗೋದಕ್ಕೆ ಕಾರಣಕರ್ತರು ಯಾರು ಅಂತಂತಂದರೆ ಅಮೇರಿಕದ ಅಧ್ಯಕ್ಷ FD ರೂಸ್ವೆಲ್ಟ್ ಮತ್ತು ಬ್ರಿಟನ್ನ ಪ್ರಧಾನಿ ಸರ್ ವಿನ್ಸ್ಟನ್ ಚರ್ಚಿಲ್ ಇವರು ಯುದ್ಧ ತಡೆದು ಶಾಂತಿ ಸ್ಥಾಪನೆ ಮಾಡುವಂತಹ ಸಂಘ ಸ್ಥಾಪಿಸಲು ತವಕದಿಂದ ಮುಂದಾದರು. ಇವರ ತಮ್ಮ ಉದ್ದೇಶವನ್ನು ಆಗಸ್ಟ್ 1941ರಲ್ಲಿ ಅಟ್ಲಾಂಟಿಕ್ ಚಾರ್ಟರ್ನಲ್ಲಿ ಘೋಷಿಸಿದರು. ಅದೇ ರೀತಿಯಾಗಿ ಇಲ್ಲಿ ದ ಸೆಕೆಂಡ್ ವರ್ಲ್ಡ್ ವಾರ್, ದ ಅಮೇರಿಕನ್ ಪ್ರೆಸಿಡೆಂಟ್ FD ರೂಸ್ವೆಲ್ಟ್ and the British Prime Minister Sir Winston Churchill were to establish and organize which would prevent war and the secure peace. They were declared in the Atlantic Charter in August 1941. ಈ ವಿಶ್ವಸಂಸ್ಥೆ ಸ್ಥಾಪನೆಯಾಗುವುದಕ್ಕೆ ಪ್ರಮುಖ ಕಾರಣಕರ್ತವಾದಂಥ ಒಂದು ಚಾರ್ಟರ್ ಯಾವುದು ಅಂತಂದರೆ ಅಟ್ಲಾಂಟಿಕ್ ಚಾರ್ಟರ್ ಇನ್ ಆಗಸ್ಟ್ 91 ಅಂತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ಕ್ರಮಬದ್ಧವಾಗಿ ತಿಳ್ಕೊಬೇಕಾಗುತ್ತೆ. ಅದೇ ರೀತಿಯಾಗಿ ಈ UNO ಅಂತಕ್ಕಂಥದ್ದು ದಿ ಅಟ್ಲಾಂಟಿಕ್ ಚಾರ್ಟರ್ ವಾಸ್ ಫಾಲೋಡ್ ಬೈ ದ ಸೀರೀಸ್ ಆಫ್ ಮೀಟಿಂಗ್ಸ್ ಬೈ ದ ವರ್ಲ್ಡ್ ಲೀಡರ್ಸ್ ಸ್ಟಾಲಿನ್ President of USSR. World leaders Stalin, President of USSR, joined the talks at a later stage. All such efforts led to the establishment of United Nations Organization on 24 October 1945.
24 October is celebrated as the UNO Day. New York, USA. In the headquarters of the UNO had 51 member nations, including in India, and it has the 193 nations. As of 2012, United Nations organized 2012 United Nations organized the following as the official languages: the English, Spanish, French, Chinese, Russian and Arabic. ಅಂದರೆ ಪ್ರಮುಖವಾಗಿ ಈ ವಿಶ್ವಸಂಸ್ಥೆ ಸ್ಥಾಪನೆಯಾಗುವುದಕ್ಕೆ ಪ್ರಮುಖ ಕಾರಣಕರ್ತರಾದಂತಹ ಅಟ್ಲಾಂಟಿಕ್ ಚಾರ್ಟರ್ನ ನಂತರ ಜಗತ್ತಿನ ನಾಯಕರ ಸಭೆಗಳ ಸರಮಾಲೆಗಳೇ ಜರುಗಿದವು. ಪ್ರಮುಖವಾಗಿ USSR ಅಧ್ಯಕ್ಷ ಅಂದರೆ ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಟಾಲಿನ್ನ ನಂತರದ ಅವಧಿಯಲ್ಲಿ ಮಾತುಕತೆಗೆ ಸೇರಿಕೊಂಡನು. ಈ ಎಲ್ಲ ಪ್ರಯತ್ನಗಳ ಫಲವಾಗಿ ವಿಶ್ವಸಂಸ್ಥೆ 1945 ಅಕ್ಟೋಬರ್ 24 ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾರೆ ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು ಮತ್ತು ದಿನಾಂಕನೂ ಸಹ ಕೇಳ್ತಾರೆ.